ಎಲ್ರಿಗೂ ನಮಸ್ಕಾರ. ಇದು ನಾನು 77ನೇ ದಿನ 100 ಡೇಸ್ ಚಾಲೆಂಜ್ ಒಳಗೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಕ್ಸಸೈಸ್ ಮಾಡಿ ಒಂದು ಸ್ವಲ್ಪ ಬಾದಾಮಿ ತಿಂದು ಸ್ನಾನ ಎಲ್ಲ ಮಾಡಿ ಬಂದು ಒಂದು ಹೋಳಿಗೆ ಕೊಟ್ಟರು ನಮ್ಮ ಕನ್ಸಲ್ಟೆಂಟು. ಅದು ಹೋಳಿಗೆ ಕೊಟ್ಟಿದ್ರಂತ ಯಾರೋ, ಸೊ ಅದನ್ನ ಕೊಟ್ಟರು. ಅದನ್ನ ತಿಂದು ಸ್ವಲ್ಪ ಮಾರ್ಕೆಟಿಂಗ್ ಕೆಲಸ ಇದ್ದು ಅವೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಇವತ್ತು ತಿಂಡಿ ಇಲ್ಲ, ಲಂಚ್ ಪ್ಲಸ್ ಬ್ರೇಕ್ಫಾಸ್ಟು ಬ್ರಂಚ್. ಸೊ ಡೈರೆಕ್ಟಾಗಿ ಹೋಗಿ ರೊಟ್ಟಿ ತಿನ್ನೋಣ ಅಂತ ಹೋದ್ವಿ. ಅಲ್ಲೂ ಚಪಾತಿ ಮತ್ತು ಹೋಳಿಗೆ ಇತ್ತು. ಮಧ್ಯಾಹ್ನ ಊಟ ಮುಗಿಸಿ ಒಂದೆರಡು ಮೀಟಿಂಗ್ಸ್ ಇದ್ದು ಎಲ್ಲ ಅಟೆಂಡ್ ಮಾಡಿ ಚಾ ಕುಡಿದೆ ಆ ಮೀಟಿಂಗ್ ಒಳಗೆ. ಅದಾದಮೇಲೆ ಸಂಜೆ ಆಗೋಯ್ತು. ಇವತ್ತು ಓಡಾಟ ಜಾಸ್ತಿ ಇತ್ತು. ಇದಾದಮೇಲೆ ಒಂದು ಡೈರಿಗೆ ಹೋದ್ವಿ, ಅಲ್ಲಿ ಭಾರತೀಯ ಮಿಲ್ಕ್ ಅಂತ. ಸೊ ಅವ್ರ ಹತ್ರ ದಹಿ ಪುರಿ ತಿಂದೆ. ಆ ದಹಿ ಪುರಿನೂ ಮಸ್ತ್ ಟೇಸ್ಟ್ ಇರ್ತೈತಿ ಇಲ್ಲೇ. ಇವರು ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ ಡೀಲರ್ಸು, ಹಾಗಾಗಿ ಇಲ್ಲಿ ಟೇಸ್ಟ್ ಚಲೋ ಇರ್ತದೆ ದಹಿದು. ಅದಾದಮೇಲೆ ವಾಡ್ಲಾ ಸ್ಕೂಲ್ ಅಂತ ಐತೆ ಬಳ್ಳಾರಿ ಒಳಗೆ. ಸೊ ಅಲ್ಲಿ ಹೋಗಿ ಒಂದು ಬೇಲ್ ತಿಂದೆ. ಆ ಬೇಲ್ ನೆನೆಸ್ಕೊಂಡ್ರೆ ಬಾಯಿಯೊಳಗೆ ನೀರು ಬರುತ್ತೆ, ಅಷ್ಟು ಮಸ್ತ್ ಇರ್ತೈತಿ. ನೀವು ಹೋಗಿ ಒಂದ್ಸಲ ಟ್ರೈ ಮಾಡಿರಿ. ರವಿ ಬೇಲ್ ಅಂತ ಏನೋ ಹೇಳ್ತಾರಲ್ಲ, ಅದಕ್ಕಿಂತ ಬೆಸ್ಟ್ ಐತೆ ಬಳ್ಳಾರಿ ಒಳಗೆ. ಸೊ ವಾಡ್ಲಾ ಸ್ಕೂಲ್ ಹತ್ರ ಇರೋದು. ಬಾಯಿ ತುಂಬ ಫ್ಲೇವರ್ಸ್ ಬರ್ಸ್ಟ್ ಆಗ್ತಾವೆ. ನೀವು ತಿಂದು ನೋಡ್ರಿ, ಆಮೇಲೆ ಹೇಳ್ರಿ ನಂಗೆ. ಇದಾದ್ಮೇಲೆ ಒಂದು ಹಾಫ್ ಬಾದಾಮ್ ಹಾಲು ಕುಡಿದೆ. ಅದ್ರದ್ದು ಫೋಟೋ ತೆಗಿಯೋಕ್ಕಾಗಲಿಲ್ಲ, ಯಾರೋ ಬಂದು ಮಾತಾಡ್ಸ್ಕೊಂಡು ನಿಂತ್ಕೊಂಡ್ಬಿಟ್ರು. ಸೊ ಇವತ್ತಿಗೆ ಇಷ್ಟೇ ಊಟ. ಈಗ ನಾವು ಭಗವದ್ಗೀತೆ ನೋಡೋಣ. ಭಗವದ್ಗೀತೆ ಒಳಗೆ ನಾವು 22ನೇ ಶ್ಲೋಕವನ್ನು ನೋಡಬೇಕು. ಇದರಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಪಾರ್ಥನೆ, 3 ಲೋಕಗಳಲ್ಲಿಯೂ ನನಗೆ ನಿಯತವಾದ ಯಾವುದೇ ಕಾರ್ಯವಿಲ್ಲ. ನಾನು ಬಯಸುವ ವಸ್ತು ಯಾವುದೂ ಇಲ್ಲ. ನಾನು ಪಡೆಯಬೇಕಾದದ್ದು ಏನೂ ಇಲ್ಲ. ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಿದ್ದಾನೆ. ಇವತ್ತಿಗಿಷ್ಟು ಸಾಕು. ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನ ಯೂಸ್ ಮಾಡಿ, ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.